9440. ಏನು ಪ್ರಾಬ್ಲಮ್ ಇಲ್ವಾ? ಮಾಡ್ಬೋದಾ? ಇವಾಗ ಆಯ್ತಲ್ಲ, 5 ಮೆಸೇಜ್ ಬಂದಿದೆ. ಏನಂತ? ಇದು ಹೈಕೋರ್ಟ್ ಆರ್ಡರ್. ಹೈಕೋರ್ಟ್ ಆರ್ಡ್ರ್ ಇದೆಯಾ? ನಮಗೆ ಮೆಸೇಜ್ ಬಂದಿದೆ. ಇದು ಐ ಡಿ ಯಾರು ಮಾಡಿಕೊಟ್ಟಿದ್ದು? ನಿಮ್ಮ ಮಗನ? ಯಾವ್ದು? ಈಗ ಐ ಡಿ ನಮ್ದೇ ಇದೆ. ನೀವೇ ಮಾಡಿದ್ದಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಪಿಡೋದಲ್ಲಿ ಬುಕ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಸರ್ಚ್ ಕೊಡ್ತಾ ಇದ್ದಾನಲ್ಲ, 50% ಸರ್ಜ್ ಅಂತ ಕೊಡ್ತಾಯಿದ್ದಾನೆ. ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿಲ್ಲ ಜಾಸ್ತಿ, ಅದರಿಂದಾಗಿ 50% ಸರ್ಜ್ ಅಂತ ಕೊಡ್ತಾಯಿದ್ದಾನೆ. ಅದರಿಂದಾಗಿ ಇವಾಗ ಸರ್ಜು ನಮ್ಮ ಕೈಯಿಂದನೇ ಹಾಕಿಸ್ತಾನೆ, ಈಗ ಕಸ್ಟಮರ್ ಕೈಯಿಂದ ಹಾಕಿಸ್ತಾನೆ, ಇಲ್ಲಾಂದರೆ ಕಂಪ್ನಿಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಸದ್ಯಕ್ಕೆ ನನಗೆ 57 ರೂಪಾಯಿ ತೋರಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಹಳೆ ಅಕೌಂಟ್ನ ಡಿಲೀಟ್ ಕೊಟ್ಟಿದ್ದೆ ನಾನು. ಡಿಲೀಟ್ ಕೊಟ್ಟು ಮತ್ತೆ ನಾನು ಓಪನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಕೆ ಹೋಗಿದೆ. ಅದು ಸಸ್ಪೆಂಡ್ ಮಾಡಿದ್ದಾನೆ, ಟೆಂಪ್ರವರಿ ಸಸ್ಪೆಂಡ್ ಅಂತ ಬರ್ತಾಯಿದೆ, ಓಪನ್ ಆಗ್ತಾಯಿಲ್ಲ. ಕ್ಯಾಪ್ಟನ್ ಅಪ್ಲಿಕೇಶನ್ ಅಲ್ಲ, ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀವಲ್ಲ ಅದೇ ಓಪನ್ ಆಗ್ತಾಯಿಲ್ಲ. ಅದರಿಂದಾಗಿ ಹೊಸ ಅಕೌಂಟ್ ಇದು, ಹೊಸ ಅಕೌಂಟ್ ಆಗಿರೋದ್ರಿಂದ ಡಿಸ್ಕೌಂಟ್ ಬೇರೆ ಕೊಟ್ಟಿದ್ದಾನೆ ನೋಡಿ. 57 ರೂಪಾಯಿ ಆಗೋದಕ್ಕೆ 37 ಕೊಟ್ಟಿದ್ದಾನೆ. ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸಿ, ಬೇಜಾನ್ ಜನ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬೈಕ್ ಟ್ಯಾಕ್ಸಿನೇ ಅಂತ ಹೇಳೋಕ್ಕಾಗಲ್ಲ, ಫುಡ್ಡವರು ಇರ್ತಾರೆ ನೋಡಿ. ಎಷ್ಟು ಜನ ಇದ್ದಾರೆ ಅಂದರೆ, ಒಳ್ಳೆ ಜೇನು ಮುತ್ಕೊಂಡಿಲ್ವಾ ಆ ಥರ ಮುತ್ಕೊಂಡಿದ್ದಾರೆ ಅಲ್ಲಿ. ಯೆಲ್ಲೋ ಕಲರು ಮತ್ತು ಬ್ಲ್ಯಾಕ್ ಕಲರ್ ಇರೋದ್ರಿಂದ. ಬನ್ನಿ ಇವಾಗ ಬುಕ್ ಮಾಡಿ ನೋಡೋಣ. ಬುಕ್ ಮಾಡಿದ್ರೆ ಬರ್ತಾರಾ, ಬಂದರೆ ಅವ್ರನ್ನ ಮಾತಾಡ್ಸೋಣ. ಈ ಥರ ಆರ್ ಟಿ ಓದವರೆಲ್ಲ ಹಿಡಿತಾ ಇದ್ದಾರಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿಲ್ವಾ ಕೇಳಿ ನೋಡೋಣ, ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ. ಒಬ್ಬೊಬ್ರು ಮಾತಾಡಲ್ಲ, ಜೊತೆಯಲ್ಲಿ ಹಿಂದಿಯವ್ರು ಬೇರೆ ಬರ್ತಾರಲ್ಲ. ನಮ್ಮ ಹಿಂದಿ ಹೆಂಗೆ ಅಂತ ನಿಮಗೆ ಗೊತ್ತು, ನಾವು ಮಾತಾಡೋದು ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಮಾತಾಡೋದು ನಮಗೆ ಗೊತ್ತಾಗಲ್ಲ. ಅದರಿಂದಾಗಿ ಬನ್ನಿ ಇವಾಗ ಯಶವಂತಪುರ ಹತ್ರ ಹೋಗ್ಬೇಕು ನಾನು. ಅದರಿಂದ ಇವಾಗ ಬುಕ್ ಮಾಡೋಣ ಗೈಸ್. ಇದು ನಮ್ಮ ಮನೆಯವ್ರ ಅಕೌಂಟ್ ಹಾಕಿರೋದಕ್ಕೆ ವುಮೆನ್ಗೋಸ್ಕರ 50% ಕೂಪನ್ ಕೊಟ್ಟಿರೋದು. ಅದು ನೋಡಿ, ವುಮೆನ್ 50% ಆಫರ್ ಅಂತ ಇರೋದು. ಅದು ರಿಮೂವ್ ಮಾಡೋಣ. ರಿಮೂವ್ ಮಾಡೋಣ ಮಾಮೂಲಿ. ಇದು ಬೈಕ್ 50 ಅಂತ ಇದೆಯಲ್ಲ, ಅದನ್ನು ಹಾಕೋಣ. 25 ರೂಪಾಯಿ ಏನೋ ಡಿಸ್ಕೌಂಟ್ ಕೊಡ್ತಾನೆ ಅಂತ ಅನಿಸುತ್ತೆ. ಇದನ್ನು ಅಪ್ಲೈ ಮಾಡಿದೆ. ಬನ್ನಿ ಇವಾಗ ಬುಕ್ ಮಾಡೋಣ. ಅಂದರೆ ಕೂಪನಿಂದ ಮಾಡಿದ್ದೀನಿ, 50% ಡಿಸ್ಕೌಂಟ್ ಇರೋದ್ರಿಂದ ಬುಕ್ ಕೂಡ ಮಾಡೋಣ. ಕನ್ಫರ್ಮ್ ಪಿಕಪ್ ಆಯಿತು. ನೌ ಯು ಕ್ಯಾನ್ ಸೆಟ್ ಎ ಪ್ರೈಸ್ ದಟ್ ಯು ವರ್ಕ್ ಫಾರ್ ಯು. ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. 10, 20, 30, 40, 50 ಎಕ್ಸ್ಟ್ರಾ ಕೊಡೋಲ್ಲ, ಹಂಗೆ ಬುಕ್ ಮಾಡಿ ನೋಡೋಣ. ಟೋಟಲ್ ಫೇರ್ ಬಂದು 32 ರೂಪಾಯಿಗೆ ಯಾರು ಬರ್ತಾರಾ, ಪಿಕಪ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. 84 ಜನ ಕ್ಯಾಪ್ಟನ್ಸ್ ಇದ್ದಾರೆ. ಯಪ್ 84ರಲ್ಲಿ ಇಬ್ಬರು ರಿಜೆಕ್ಟ್ ಮಾಡಿದ್ದಾರೆ ಆಲ್ರೆಡಿ. ನಮ್ಮನ್ನ 3 ಜನ ರಿಜೆಕ್ಟ್ ಮಾಡಿದ್ದಾರೆ. ನಾಲ್ಕು ಜನ ರಿಜೆಕ್ಟ್ ಮಾಡಿದ್ದಾರೆ. ಬೇಕು ಅಂತ ಅಂದರೆ ನೋಡಿ, ನಾವಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿವರೆಗೂ ಆ್ಯಡ್ ಮಾಡ್ಬೋದು. ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಕೂಪನ್ನು ಇದು ನಾನು ಆ್ಯಡ್ ಮಾಡಿರೋದು. ಇದು 50% ಡಿಸ್ಕೌಂಟ್ ಕೊಟ್ಟಿದ್ದಾನಲ್ಲ, ಅದರಿಂದಾಗಿ ಅವನೇ ಆ್ಯಡ್ ಮಾಡಿಕೊಡ್ತಾರೆ ವ್ಯಾಲೆಟಿಗೆ. ಅವ್ರಿಗೆ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೋಡಬೇಕಾಗಿರುತ್ತೆ ನಾವು. ಅದಕ್ಕೋಸ್ಕರನೇ ನೋಡೋಣ. 10 ಜನ ಇವಾಗ ರಿಜೆಕ್ಟ್ ಮಾಡಿದ್ದಾರೆ ನನ್ನ ರೈಡ್ನ, 85 ಜನರಲ್ಲಿ. ನೋಡಿ, ಆಟೋದಲ್ಲಿ ಹೋಗ್ತೀನಿ ಅಂತಂದರೆ ನನಗೆ 72 ರೂಪಾಯಿ ತೋರಿಸ್ತಾ ಇದ್ದಾನೆ. ಬೇಡ, ನೋಡೋಣ ಬೈಕ್ ಟ್ಯಾಕ್ಸಿನೇ ನೋಡೋಣ. ಬರುತ್ತಾ, ನಮಗೆ ಸಿಗುತ್ತಾ, ಕಸ್ಟಮರಿಗೆ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ. ಅಂದರೆ ಚಿಕ್ಕ ಆರ್ಡರ್ ಅಕ್ಸೆಪ್ಟ್ ಮಾಡ್ತಾರೆ, ದೊಡ್ಡ ಆರ್ಡರ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ವಲ್ಲ ನನಗೆ. ಈಗ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ನಾನು ಅದೇ ಚಿಕ್ಕ ಆರ್ಡರ್ಗಳನ್ನೇ ಜಾಸ್ತಿ ಮಾಡ್ತಾಯಿದ್ದೆ. ಅವಾಗ ಮಾಡ್ತಾಯಿದ್ನಲ್ಲ, ಅವಾಗೆಲ್ಲ ಚಿಕ್ಕ ಆರ್ಡರ್ನೇ ನಾನು ಮಾಡ್ತಾಯಿದ್ದೆ. ನೋಡಿ, ಬಂದರು ಯಾರು ಬರ್ತಾಯಿದ್ದಾರೆ. ಪಿಕಪ್ಪು ಕೂಡ ಕಂಪ್ಲೀಟ್ ಆಗಿದೆ. ನೋಡೋಣ ತಡೀರಿ ಬರ್ತಾರ ಅಂತ ಹೇಳ್ಬಿಟ್ಟು. ಗೈಸ್ ನೋಡಿ, ಬರ್ತಾ ಇದ್ದಾರೆ. ಬರಲಿ, ಬರ್ತಿದ್ದಂಗೆ ಅವ್ರ ಜೊತೆ ಹೋಗೋಣ.
9440 944 0 ಎಲ್ಲಣ್ಣ ಆಟುವ ಆರ್ ಟಿ ಒ ಅಲ್ಲಣ್ಣ ಯಶವಂತಪುರ ಹತ್ಲಾ ಹಾಂ ಯಶವಂತಪುರದಲ್ಲಿ ಅಲ್ಲ ಅಲ್ಲಿ ಎಲ್ಲರೂ ಬಿಡಿ ಅಣ್ಣ ಆರ್ ಟಿ ಒ ಹಿಡಿತಾರಾ ಅಲ್ಲ 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 ನೀವು ಮೆಸೇಜು ಹಾಂ ಆಟುವ ಆಫೀಸ್ ಅಂತ ಬಂದಿದೆ. ಆರ್ ಟಿ ಒ ಆಫೀಸ್ ಅಂತ ಬಂದಿದೆಯಾ ಅದು ಏನು ಪ್ರಾಬ್ಲಮ್ ಇಲ್ವಾ ಮಾಡ್ಬೋದಾ ಇವಾಗ ಆಯ್ತಲ್ಲ 5 ಮೆಸೇಜ್ ಬಂದಿದೆ ಅದು. ಏನಂತ ಇದು ಹೈಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡ್ರ್ ಇದೆಯಾ ನಮಗೆ ಮೆಸೇಜ್ ಬಂದಿದೆ ತೋರಿಸ್ತದೆ. ತೋರ್ಸತ್ತಾ ನಿಮಗೆ ಹಾಂ ಏನು ಯಾರೇನು ತೊಂದರೆ ಮಾಡ್ತೀವಿ ಅಣ್ಣ ತೋರಿಸ್ತೀರಾ ಹಾಂ ಕೋರ್ಟ್ ಆರ್ಡರ್ ಆಯ್ತಲ್ಲ ಹಾಂ ಅದು ಹೈಕೋರ್ಟ್ ಆರ್ಡ್ರು 3 ಪೇಜ್ ಕೊಟ್ಟಿದ್ದಾನ 31 ಏನು ಮಾತಾಡೋದಿಲ್ಲ. ಹಾಂ ಏನ ಪೊಲೀಸರು ಸುಮ್ಮನೆ ದುಡ್ಡು ಮಾಡ್ಕೊಳಕ್ಕೆ ಪೊಲೀಸ್ನವ್ರು ಮಾಡ್ಕೊಳಕ್ಕೆ ಆರ್ ಟಿ ಒದವರು ಹಿಡಿತಾ ಇಲ್ವಾ ಪೊಲೀಸ್ನವ್ರು ಮಾತ್ರ ಟ್ರಾಫಿಕ್ ಪೊಲೀಸು ಅವರು ದುಡ್ಡು ಮಾಡಕ್ಕೆ ಹಾಂ ಇಟ್ಕೊಂತಾರೆ ಅಷ್ಟೇ. ಟ್ರಾಫಿಕ್ ಪೊಲೀಸ್ನವ್ರು ಹಿಡಿತಾರಾ ಕಾನೂನು ಕೋರ್ಟ್ ಪ್ರಕಾರ ಏನಿಲ್ಲ. ಹಾಂ ಅವ್ರು ಏನು ಹೇಳವ್ರೆ ಸೇಫ್ಟಿಯಾಗಿ ಹೋಗ್ಬೇಕು, ಸೇಫ್ಟಿ ಡ್ರೈವ್ ಮಾಡಬೇಕು ಅಂತ ಹೇಳವ್ರೆ. ಹಾಂ ನಿಮ್ಮದು ಇದೇ ಊರಾ ಆ ಥರ ಏನಂತ ಅಂದರೆ ಬೆಂಗಳೂರೇ ಅಂದರೆ ಕಂಪ್ನಿರು ಏನಾದ್ರು ಫೋನ್ ಮಾಡಿದ್ರಾ ಮಾಡ್ರಿ ಮಾಡಬೇಡ್ರಿ ಅಂತ ಏನಾದ್ರು ಏನಿಲ್ಲ, ನಮಗೆ ಅದು ಆನ್ ಮಾಡಿದ ತಕ್ಷಣ ಆನ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತಲ್ವಾ ಅಷ್ಟೇ ಆನ್ ಆಯ್ತು ಹೋಗ್ತಾರೆ. ಹಾಂ ಆ ಥರ ಏನು ಮಾಡಬಾರ್ದು ಅಂದರೆ ಆಪೇ ಡಿಲೀಟ್ ಮಾಡ್ತೀವಿ. ಆ್ಯಪ್ ಕ್ಲೋಸ್ ಮಾಡಿಬಿಡ್ಬೇಕಲ್ವಾ ಆಪ್ ಕ್ಲೋಸ್ ಆಗೋವರೆಗೂ ನಾವು ಡ್ಯೂಟಿ ಮಾಡ್ತಾ ಇರ್ಬೋದು. ಅದು ಹಾಂ ಸುಮ್ಮನೆ ಸಮಸ್ಯೆ ಆಗಿದ್ದು ಏನಕ್ಕೆ ಅಂದರೆ ಹಾಂ ಈ ರ್ಯಾಪಿಡೋ ಕಂಪ್ನಿ ಐತಲ್ಲ ಹಾಂ ಅವರು ಆರ್ ಟಿ ಅವ್ರಿಗೆ ಕಮಿಷನ್ ಹೋಗ್ತಾ ಇರಲಿಲ್ಲ. ಹಾಂ ಅದು ವೈಟ್ ಬೋರ್ಡ್ ಅಲ್ವಾ, ಹೌದು ಎಲ್ಲ ಬೋರ್ಡಿಂದ ಹೋಗ್ತದೆ, ಎಲ್ಲ ಬೋರ್ಡಿಂದ ಹೋಗುತ್ತೆ ಹೌದು ಹೋಗುತ್ತೆ ಹಾಂ ಟ್ರಾನ್ಸ್ಪೋರ್ಟ್ ಅದು ಇದು ಎಲ್ಲ ಬೋರ್ಡಿಂದ ಹೋಗುತ್ತೆ. ಹಾಂ ವೈಟ್ ಬೋರ್ಡ್ ಟ್ಯಾಕ್ಸಿ ಮಾಡ್ತಾವ್ರಲ್ಲ ಹಾಂ ಅದರಿಂದ ಅವ್ರಿಗೇನು ಹೋಗ್ತಾ ಇಲ್ಲ. ಹೌದು ಅದಕ್ಕೆ ಆಪ್ನ ರ್ಯಾಪಿಡೋ ಕ್ಲೋಸ್ ಮಾಡಬೇಕು ಅಂತ ಆರ್ ಟಿ ಹೋದವರು ಒಂದು ಸ್ವಲ್ಪ ದಿನ ಇರ್ಬೇಕು, ಹಾಂ ಅವ್ರಿಗೇನೋ ಹೋಗುತ್ತೇನೋ ಅಂತ. ಹ್ಞೂ ಕರೆಕ್ಟು ಎಲ್ಲ ಕರ್ನಾಟಕಕ್ಕೆ ರ್ಯಾಪಿಡೋ ಬಂದು ನನಗೆ ಗೊತ್ತಿರಂಗೆ ಒಂದು 6-7 ವರ್ಷ ಆಯ್ತು. ಜಾಸ್ತಿ ಆಗೈತೆ 10 ವರ್ಷನೇ ಇರ್ತದೆ. ಅವಾಗಿಂದ ಇಲ್ದಿದ್ದು ಇವಾಗ ಯಾಕೆ ಪ್ರಾಬ್ಲಮ್ ಆಯ್ತು, ಯಾಕೆ ಬಂದಿತ್ತು ಇವಾಗ ಅವಾಗ ಆರ್ ಟಿ ಅವ್ರಿಗೆ ಕಮಿಷನ್ ಹೋಗ್ತಾ ಇರ್ಲಿಲ್ಲ. ಇದು ಹಾಂ ರ್ಯಾಪಿಡೋದು ಹಾಂ ಪ್ರತಿಯೊಂದರಲ್ಲೂ ಹೋಗ್ತದೆ. ಹಾಂ ಈಗ ಹಂಗಾರೆ ಆಟೋದಲ್ಲಿ ಲಗೇಜ್ ಎಲ್ಲ ಹೊಡ್ಕೊಂಡು ಹೋಗ್ತಾರೆ, ಲಗೇಜ್ ಹೊಡಿತಾವ್ರಲ್ಲ ಈಗ ಲಗೇಜ್ ಎಲ್ಲ ಹೊಡಿತಾರೆ ಆಟೋದಲ್ಲಿ. ಹೌದು ಈಗ ಅದು ಹೊಡೆಯಂಗೆ ಇಲ್ಲ ಆಕ್ಚುಲಿ, ಅದು ಗೂಡ್ಸ್ ಹೊಡಿಬೇಕು. ಹಾಂ ಗೂಡ್ಸ್ನವ್ರು ಹೊಡಿಬೇಕು ಹೌದು. ಈಗ ಅವ್ರು ಹೆಂಗ್ ಹೊಡಿತಾರೆ, ಇವಾಗ ಗೂಡ್ಸವ್ರು ಬಂದು ನಮ್ಮ ಲಗೇಜ್ ಎಲ್ಲ ಅವ್ರು ಹೊಡಿತಾರೆ ಅಂತ ಅವ್ರಿಗೂ ಎಕ್ಸೈಟ್ ಮಾಡ್ತಾರೆ. ಹೌದು ಅವ್ರು ಹೇಳ್ತಾ ಇದ್ದಾರೆ ಅಣ್ಣ ಇಲ್ಲಿ ಇದರಲ್ಲಿ ತ್ರಿವೇಣಿ ರೋಡಲ್ಲಿ ಹಾಂ ಅಲ್ಲ ಈಗ ಅದು ನಿಂತು ಅವ್ರು ಹೇಳಿದ್ರು ಪೊಲೀಸರು ಹಾಂ 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 ಅಂತ. ಹಾಂ ಇವಾಗ ಅವರು ಗೂಡ್ಸ್ ಹೊಡಿತಾರೆ, ಹಾಂ ಗೂಡ್ಸ್ ಹೊಡೆಯೋದು ಗೂಡ್ಸ್ ಹೌದು ಇಲ್ಲಿ ಲೆಫ್ಟ್ ಹೊಡಿಬೇಕು ಹಾಂ ಅಂತ ಅವ್ರು ಹೇಳ್ತಾರೆ. ಹಾಂ ಈಗ ಸಣ್ಣ ಪುಟ್ಟ ಒಂದು ಹಾಂ ನಾರ್ಮಲ್ ಆಗಿ ಒಂದು ಮಗು ಊಟ ಎತ್ಕೊಂಡು ಕೊಡ್ಬೇಕು ಅರ್ಜೆಂಟಾಗಿ, ಹಾಂ ಬೆಳಗ್ಗೆ ಎತ್ಕೊಂಡು ಹೋಗಿರಲ್ಲ. ನಾನೇ ಆ ಥರದ್ದು ಸ್ಕೂಲ್ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಊಟ ಕೊಟ್ಟು ಬಂದಿದ್ದೀನಿ ಹಾಂ ರ್ಯಾಪಿಡೋದಲ್ಲಿ. ಹಾಂ ಅದೇ ಆಟೋ ಆದ್ರೆ 200 ರೂಪಾಯಿ ಕೇಳ್ತಾರೆ. ಹಾಂ ಹೌದು ಈಗ ನಮ್ದು 50 ರೂಪಾಯಲ್ಲಿ ಪಕ್ಕದಲ್ಲಿ ಊಟ ಕೊಟ್ಬಿಟ್ಟು ಈಗ ಪಾರ್ಸಲ್ ಮಾಡ್ತಾ ಇದ್ದೀರಾ ಬರೀ ಇದೊಂದೇನಾ ಎರಡೂ ಬರ್ತಾವ. ಎರಡು ಬರ್ತಾವ ರ್ಯಾಪಿಡೋ ಪಾರ್ಸಲ್ ಈಗ ಎಷ್ಟು ವರ್ಷ ಇದೆ ನಂದಕ್ಕೆ ಅಮೌಂಟ್ ನಿಮಗೆ ಎಂಡ್ ಮಾಡಬೇಕಾ ಸರಿ
ಇದು ಐ ಡಿ ಯಾರು ಮಾಡ್ಕೊಟ್ಟಿದ್ದು ನಿಮ್ಮ ಮಗನ? ಯಾವ್ದು? ಈಗ ಐ ಡಿ ನಮ್ದೇ ಇದೆ. ನೀವೇ ಮಾಡಿದ್ದಾ? ಹಾಂ ಚಂದ್ರಕಾಂತ್ ತಾನೇ? ಹಾಂ ಹೌದು. ನಮ್ಮ ಮಾಮ ಈಗ. ಚಂದ್ರಕಾಂತ್ ನಿಮ್ಮ ಮಗನ? ನಮ್ಮ ಮಾಮ ಈಗ. ಪಾಮ ಇದ್ದಾನ? ಅವನು ಇದ್ದಾಗ ನಾನು ಹೊಡಿಸ್ತೀನಿ, ಅವ್ನ ಡ್ಯೂಟಿಗೆ ಹೋದಾಗ ನಾನು ಹೊಡಿಸ್ತೀನಿ. ಹಾಂ ಅಂದ್ರೆ ನಾವು ಓಡಿಸೋದ್ರ ಮೇಲೆ ಇದೆ ಮಾಡ್ಬಿಡ್ತೀವಿ. ಅಂದರೆ ದುಡ್ಡು ಅವ್ರ ಅಕೌಂಟ್ ಬರ್ತದ ನಿಮ್ಮ ಅಕೌಂಟಿಗೆ ಬರ್ತದ? ನಮ್ಮ ಸ್ಕ್ಯಾನರ್ಗೆ ಮಾಡ್ತೀವಿ. ಹಾಂ ಸ್ಕ್ಯಾನರ್ಗೆ ಮಾಡಿಸ್ತೀನಿ. ಸ್ಕ್ಯಾನರಿಂಗ್ ಮಾಡ್ಸ್ಕೊಂಬಿಡ್ತೀನಾ? ಅಲ್ಲ ಈಗ ಎಕ್ಸ್ಟ್ರಾ ಸರ್ಜ್ ಎಲ್ಲ ಬರುತ್ತಲ್ಲ ಅದೆಲ್ಲ? ಈಗ ಎಕ್ಸ್ಟ್ರಾ ಸರ್ಜ್ ಎಲ್ಲ ಕೊಟ್ಟವನಲ್ಲ ಅದು ಅದು ಅಕೌಂಟ್ಗೆ ಹೋಗುತ್ತೆ. ಆ ಅಕೌಂಟ್ ಬರ್ತದೆ, ಅವ್ರ ಹತ್ರ ಇಸ್ಕೊಂತೀರಾ? ಅವನು ಏನೋ ಮಾಡ್ತಾರೆ, ನಾನು ಹಿಂಗೆಲ್ಲ ಹೋಗ್ತೀನಿ. ಅಲ್ಲ ನಾನು ನೀನು ದುಡಿತಾ ಇರೋದಲ್ವಾ ಅದು? ಅಲ್ಲ, ನನ್ನ ಅಕೌಂಟಿಗೆ ಬರುತ್ತೆ. ನಿಮ್ಮ ಅಕೌಂಟಿಗೆ ಬರುತ್ತಾ? ನಾನು ನನ್ನ ಸ್ಕ್ಯಾನರ್ ಕೊಟ್ಟು ಓ ನಿಮ್ದು ಹಾಕಿದ್ದೀರಾ ಇದು ಯು ಪಿ ಐ ಡಿ? ನನ್ನ ಸ್ಕ್ಯಾನರ್ ಹಾಂ ರೈಲ್ವೆ ಸ್ಟೇಷನ್ ಹತ್ರ ಒಂದು ಯಾಮಾರಿಸ್ತಾರೆ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರನಾ? ಅಲ್ಲ, ಯಶವಂತಪುರನೂ ಅಷ್ಟೇ, ಮೆಜೆಸ್ಟಿಕ್ಕು ಅಷ್ಟೇ, ಎಷ್ಟೊಂದು ಮೀಟಿಂಗು ಅಷ್ಟೇ. ಹಾಂ ಹಿಂದಿಯವ್ರು ಬರ್ತಾರಲ್ಲ, ಹಾಂ ಅವ್ರು ಕನ್ನಡ, ಬೆಂಗಳೂರು ಕನ್ನಡ ಏನು ಗೊತ್ತಿರಲ್ಲ. ಹಾಂ 3-4-5 ಕಿಲೋಮೀಟ್ರಿಗೆ 150-200 ರೂಪಾಯಿ ಇಸ್ಕೊಂಡ್ರು. ಆಟೋದವರು? ಹ್ಞೂ, ಹಾಂ ಹೌದು. ಅವ್ರ ಅಪ್ಲಿಕೇಶನ್ ಬುಕ್ ಮಾಡ್ಬೋದಲ್ಲ, ಯಾಕೆ ಬುಕ್ ಮಾಡಲ್ಲ? ಅವ್ರಿಗೆ ಅಷ್ಟೊಂದು ಐಡಿಯಾ ಗೊತ್ತಿರಲ್ಲ. ಗೊತ್ತಿರಲ್ಲ ಬುಕ್ ಮಾಡ್ಬೋದು ಅಂತ? ಅಲ್ಲ, ಮಾಡ್ತಾರೆ ಹೋಗ್ಬೇಕು. ಹಾಂ ಒಬ್ಬೊಬ್ರು ಮಾಡಲ್ಲ, ಹಾ. ಅರ್ಜೆಂಟ್ಗೆ ಹೋಗ್ಬೇಕಾಗುತ್ತೆ. ಹಾಂ ಬುಕ್ಕಿಂಗ್ ಮಾಡ್ತೀರಾ, ಕಾಯ್ತಾ ಇರ್ತಾರಲ್ಲ. ಹೌದು. ಈಗ ಬುಕ್ಕಿಂಗ್ ಇಲ್ಲ, ಹಂಗೆ ಬರ್ತೀಯಾ ಇಷ್ಟುಗಳು ಅಂತ ಕೇಳ್ತಾರೆ. ರೇಟ್ ಹೋಗವ್ರು ಗಲಾಟೆ ಮಾಡ್ತಾರೆ. ರೈಟ್ ಹೋಗಿ ಏನಾಗಿ ಅವ್ರು ಗಲಾಟೆ ಮಾಡ್ತಾರೆ. ಹಾಂ ಇದೆಲ್ಲ ಆಟಿ ಬಗ್ಗೆ ಬರೋದು. ಹಾಂ ಸ್ಟ್ರೈಟ್ ಹೋಗಿ ಸ್ಟ್ರೈಟ್. ಇದೆಲ್ಲ ಆಟಿ ಬಗ್ಗೆ ಬರೋದು. ಇದು ಆಟು ಆರ್ ಟಿ ಯಶವಂತಪುರ ಆರ್ ಟಿ ಹೋಗಿ ಬರುತ್ತಾ? ಅಡ್ರೆಸ್ ಎಲ್ಲ ಅದೇ. ಅಡ್ರೆಸ್ ಅದೇನಾ? ನನಗೆ ಅಷ್ಟು ಐಡಿಯಾ ಇಲ್ಲ. ಯಶವಂತಪುರ ಅಲ್ವಾ ನಾನು ಮಾಡಿದ್ದು. ಇವತ್ತು ಯಶವಂತಪುರ ಬಗ್ಗೆ ಕೇಳಿದ್ರು. ಇಲ್ಲ ಎಲ್ಲರೂ ಬಿಡಿ ಅಣ್ಣ, ಇಲ್ಲೇ ಅಲ್ವಾ ಮಾರ್ಕೆಟ್ ಇದೇನೆ. ಹಾಂ ಇಲ್ಲೆಲ್ಲಾರು ಬಿಡ್ರಿ. ಅದು ಬಿಟ್ಬಿಟ್ರೆ ಅದು ಮುಂದೆ ಅಲ್ಲಿ ಯಾರು ಬಾಗಿಗೆ ಹೋಗ್ತಾ ಇದ್ದಾರೆ. ಎಷ್ಟು ತೋರಿಸ್ತೈತಣ್ಣ? ಇದು ಫಸ್ಟ್ ರೈಡ್ರಾ ನಿಮ್ದು? ಹಾಂ ಫಸ್ಟ್ ರೈಡ್ರಾ? ಹಾಂ ಎಷ್ಟು? 52. 52? ಇಲ್ಲ ನೋಡಿ, ನಿಮ್ದು ಅರ್ನಿಂಗ್ಸ್ ಅಣ್ಣ ಅದು? ನಂದು ಈಗ ಫಸ್ಟ್ ನಿಮ್ದೇ ಆರ್ಡ್ರ್ ನೋಡಿ. ಇಲ್ಲಿದೆ ನೋಡ. ನನಗೆ ತೋರಿಸ್ತಾ ಇರೋದು 32 ರೂಪಾಯಿ ಪ್ಲಸ್ 25 ರೂಪಾಯಿ ನಿಮಗೆ ಇವ್ರು ಕೊಡ್ತಾನೆ ಒಂದು ಕಂಪ್ನಿ. ಆಗಿದೆ. ಹೌದಾ? ಫಸ್ಟ್ ರೈಡ್ ಅಂತ ಕೇಳಿತ್ತು. ಹಾಂ ಫಸ್ಟ್ ಐಡಿ ಕೊಡಿ, ಸ್ಕ್ಯಾನರ್ ಕೊಡಿ. ಅದು ತೋರಿಸಿ, ಅದೇನೋ ಡಾಕ್ಯುಮೆಂಟ್ ಐತೆ ಅಂತ ಅಂದ್ರಲ್ಲ, ಹೆಂಗಿರುತ್ತೆ ಅಂತ? ನಂಗೆ ಆರ್ಡ್ರ್ ಬಿಡ್ಬೇಕಾಯ್ತು. ಸ್ಕ್ಯಾನರ್ ಕೊಡ್ರಿ ನಿಮ್ಮದು. ಈಗ ಆರ್ಡ್ರ್ ಇದ್ದಾಗ ಬರೋಲ್ವಾ ಅದು? ಯಾವುದು? ಅದು ಅದು ಡಾಕ್ಯುಮೆಂಟು ಬರು ಆರ್ಡ್ರ್ ಇದ್ದಾಗ ಬರೋಲ್ಲ. ಆರ್ಡ್ರ್ ಇದ್ದಾಗ ಬರಲ್ವಾ? ಓಪನ್ ಆಗ ನೋಡಿ. ಈಗ ಲೊಕೇಶನ್ ಮಾತ್ರ ಲೊಕೇಶನ್ ತೋರಿಸುತ್ತಾ? ಅಷ್ಟೇ. ಈ ಹೋಮ್ ಪೇಜಲ್ಲಿ ತೋರಿಸುತ್ತೆ ಅಂತ ಅನ್ಸುತ್ತೆ. ಕ್ಯಾನ್ಸಲ್ ಆಯ್ತದ ಆರ್ಡರು. ಇದು 50 ಹಾಕಿದ್ದೀನಿ ಅಣ್ಣ ನಿಮಗೆ. ಹಾಂ, ಇದು ತೋರಿಸುತ್ತೀರಿ. ಹಾಂ, ಅಂದರೆ ಆರ್ ಟಿ ಬಂದವ್ರು ಯಾವತ್ತೂ ನಿಮ್ದು ಹಿಡ್ದಿಲ್ವ? ಏನು ಕೇಳಿಲ್ವಾ? ಯಾರು ಇದು ಒಂದು ಹಿಡಿದು. ಹಾಂ ಗೈಸ್ ನೋಡಿ, ಇವಾಗ ರೈಡ್ ಕೂಡ ಕಂಪ್ಲೀಟ್ ಮಾಡಿದ್ರು ಅವರು. ರೈಡ್ ಕಂಪ್ಲೀಟ್ ಮಾಡಿ ಕರ್ಕೊಂಬಂದನ್ನು ಇಲ್ಲಿಗೆ ಬಿಟ್ಟರು. ಅಮೌಂಟ್ ಎಷ್ಟಪ್ಪ ಆಗಿತ್ತು ಅಂತ ಅಂದರೆ 52 ರೂಪಾಯಿ. 52 ರೂಪಾಯಲ್ಲಿ ನನಗೆ ಡಿಸ್ಕೌಂಟ್ ಕೊಟ್ಟಿದ್ದ. 20 ಸಮಥಿಂಗ್ ಎಷ್ಟೋ ಡಿಸ್ಕೌಂಟ್ ಕೊಟ್ಟಿದ್ದ. ಡಿಸ್ಕೌಂಟ್ ಕೊಟ್ಬಿಟ್ಟು 32 ರೂಪಾಯಿ ನಾನು ಪೇ ಮಾಡಬೇಕಾಯ್ತು. ಬಟ್ ಅವರು 52 ರೂಪಾಯಿ ಅರ್ನಿಂಗ್ಸಲ್ಲಿ ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು. ಪೇ ಮಾಡಿದೆ, ನಾನು 50 ರೂಪಾಯಿ ಪೇ ಮಾಡಿದೆ. ಇನ್ನೊಂದೇನು ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇದೆಯಲ್ಲ, ಅದರಿಂದಾಗಿ ನನಗೆ ಗೊತ್ತು. ಅದಕ್ಕೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ತೆ. ಬಟ್ ಕಸ್ಟಮರ್ ಹತ್ರ ಇವ್ರೇನಾದ್ರು ಈ ಥರ ಎಕ್ಸ್ಟ್ರಾ ಅಂತ ಅನಿಸುತ್ತೆ ಕಸ್ಟಮರ್ಗೆ. ಇಲ್ಲಿ ಇವಾಗ
ಆ್ಯಪಲ್ಲಿ ನನಗೆ 37 ತೋರಿಸಿದೆ, ನೀವು 52 ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನನಗೆ ಗೊತ್ತಿತ್ತಲ್ಲ, ಅದರಿಂದಾಗಿ ನಾನು ಅವ್ರಿಗೆ ಹೇಳ್ಬಿಟ್ಟು ನಾನು ಆಮೇಲೆ ನಾನು ಏನು ಅಂತ ಅಂದರೆ ಜನಗಳ ಇನ್ನೋಸೆನ್ಸ್ನ ಕಂಪ್ನಿಯವನು ಯಾವ ರೀತಿ ಯೂಸ್ ಮಾಡ್ಕೊತಾ ಇದ್ದಾನೆ ಇಲ್ಲಿ ಅಂತ ನೀವು ನೋಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂತ ಅಂದರೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಇವಾಗ ನನಗೆ ರ್ಯಾಪಿಡ್ ಅಪ್ಲಿಕೇಶನಲ್ಲಿ ಹೈಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಆರ್ಡರ್ ಕೊಟ್ಟಿರೋದ್ರಿಂದ ಯಾರೂ ನನ್ನ ಕೇಳಲ್ಲ, ಯಾರಾದರೂ ಹಿಡಿದು ನನ್ನ ಕೇಳಿದ್ರೆ ನನ್ನ ಹತ್ರ ಐತಲ್ಲ, ನನ್ನ ಹತ್ರ ಇರುವಂಥ ಒಂದು ಆರ್ಡರ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ದಾರೆ. ಎಲ್ಲೂ ಸಿಗಾಕೊಂಡಿಲ್ಲ ಅವ್ರು ಆರ್ ಟಿ ಓದವ್ರಿಗೆ. ಏನಾದ್ರು ಆರ್ ಟಿ ಓದವ್ರು ಏನಾರು ಅವ್ರು ಹಿಡಿದ್ರು ಅಂತ ಅಂದರೆ ಅವ್ರಿಗೆ 5,000 ಫೈನ್ ಹಾಕ್ತಾರೆ. ಜೊತೆಯಲ್ಲಿ ಮೇಯ್ನ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಐ ಡಿನೇ ಅವ್ರದ್ದೆಲ್ಲ ಗಾಯಿಸೋದು. ಯಾರ್ದೋ ಐ ಡಿಲಿ ಯಾರೋ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಕೇಳೋಣ ಅಂದ್ಕೊಂಡೆ ಅವ್ರನ್ನೇ ಏನಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತೇವೆ, ಒಂಥರ ಇನ್ನೋಸೆಂಟ್ ಥರ ಕಾಣಿಸ್ತಾ ಇದ್ದಾರೆ ನನಗೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಐಡಿಯಾ ಇಲ್ಲ. ಅದಕ್ಕೋಸ್ಕರ ನಾನೇನು ಜಾಸ್ತಿ ಅವ್ರನ್ನೇನು ಕೇಳಲಿಲ್ಲ, ಪ್ರೆಷರ್ ಏನು ಮಾಡಲಿಲ್ಲ. ಅವ್ರು ಕೇಳಿದ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಏನಿಲ್ಲ, ಈ ಥರ ಕಂಪ್ನಿಯವ್ರು ಯೂಸ್ ಮಾಡ್ಕೊತಾರೆ. ಅದರಿಂದ ಇವಾಗ ಏನು ಮೇಯ್ನು ಪ್ರಾಬ್ಲಮ್ ಅಂತ ಅಂದರೆ ಐ ಡಿನೇ ಅವ್ರದ್ದಲ್ಲ, ಅವ್ರು ಬಾಮೈದಂತ ಐ ಡಿ. ನಾನು ಕೇಳಿದೆ, ಬ್ರೋ ಐ ಡಿ ಯಾರ್ದು ಅಂತ ಕೇಳಿದ್ದಕ್ಕೆ ನಮ್ಮ ಬಾಮೈದಂದು ಅಂತ ಹೇಳಿದ್ರು. ಫಸ್ಟು ನಂದೇ ಅಂತಂದರು. ಈಗ ಚಂದ್ರಶೇಖರ್ ಅಂತ ಇದೆಯಲ್ಲ, ಫೋಟೋ ಬೇರೆಯವ್ರದ್ದಿದೆ ಅಂತ ಹೇಳ್ಬಿಟ್ಟು ಕೇಳಿದ್ಗೆ ಆಮೇಲಿಂದ ಅವರು ಇಲ್ಲ ನನ್ನ ಬಾಮೈದಂದು, ಅದು ನಮ್ಮ ಬಾಮೈದ್ರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಅಂತ ಅಂದರು. ಆಮೇಲೆ ನನಗೆ ಇನ್ನೊಂದು ಡೌಟ್ ಬಂತು, ಈಗ ಬಾಮೈದಂದಲ್ವ ಅಮೌಂಟ್ ಎಲ್ಲ ಅವ್ರ ಅಕೌಂಟ್ಗೆ ಹೋಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ಗೆ ಇಲ್ಲ, ನಾನು ಫುಲ್ ಎಲ್ಲ ಕ್ಯಾಶೇ ಕಲೆಕ್ಟ್ ಮಾಡ್ಕೊತೀನಿ, ನನ್ನ ಸ್ಕ್ಯಾನರ್ ಐತಲ್ಲ, ನನ್ನ ಸ್ಕ್ಯಾನರ್ಗೆ ಹಾಕಿಸ್ಕೊತೀನಿ ಅಂತ ಅಂದ್ರೆ. ಆಮೇಲೆ ಸರ್ಜ್ ಎಲ್ಲ ಬರುತ್ತಲ್ಲ, ಈಗ ನಂದಕ್ಕೆ ಈಗ ಸರ್ಜ್ ಕೊಟ್ಟಿದ್ದಾರೆ. ಅದರಿಂದ ಇವಾಗ ಅವ್ರನ್ನ ಕೇಳಿದೆ, ಈಗ ಸರ್ಜ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಏನು ಮಾಡ್ತೀರಾ ಅಂದಿದ್ದಕ್ಕೆ ನಂದೇ ಅಕೌಂಟ್ ಕೊಟ್ಟಿದ್ದೀನಿ, ನಾನೇ ವಿಡ್ರಾ ಮಾಡ್ಕೊತೀನಿ ಅಂತ ಅಂದರು. ಅಷ್ಟು ಐಡಿಯಾ ಇಲ್ಲ ಗೈಸ್, ಇವಾಗ ಏನೇನು ಆಗ್ತಾಯಿದೆ ಏನು ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಐಡಿಯಾನೇ ಇರೋಲ್ಲ. ನೋಡಿ, ಯಾರೋ ಹಿಂದಿರಲ್ಲ, ಕನ್ನಡದವರು, ನಮ್ಮ ಲೋಕಲ್ ಅವರು, ಬೆಂಗಳೂರವರು ಕೆಲಸ ಮಾಡ್ತಾಯಿದ್ರೆ ಏನಾಗ್ತಾಯಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಚೂರು ಕೂಡ ಅವ್ರಿಗೆ ಐಡಿಯಾ ಇಲ್ಲ. ರ್ಯಾಪಿಡೋದವ್ರು ಏನು ಕೊಟ್ಟಿದ್ದಾರೋ, ರ್ಯಾಪಿಡೋದವ್ರು ಕೊಟ್ಟಿರುವಂಥ ಡಿಕ್ಲರೇಷನ್ ಫಾರ್ಮ್ನ ಇಟ್ಕೊಂಡು 3 ಪೇಜ್ ಏನು ಕೊಟ್ಟಿದ್ದಾರೋ ಆ 3 ಪೇಜ್ನ ಇಟ್ಕೊಂಡು ಇವಾಗ ಕೆಲಸ ಮಾಡ್ತಾಯಿದ್ದಾರೆ. ಆ ಕಂಪ್ನಿಯವ್ರು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಎಷ್ಟೊಂದು ಜನ ಇವಾಗ ಎಲ್ಲರೂ ಕೂಡ ಎಜುಕೇಟೆಡೇ ಇರೋಲ್ಲ, ಅದರಿಂದಾಗಿ ಇನ್ನೋಸೆನ್ಸ್ ಇರ್ತಾರಲ್ಲ, ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಂಡು ಇವಾಗ ಕಂಪ್ನಿಯವನು ಸದ್ಯಕ್ಕೆ ಎಷ್ಟೊಂದು ಜನ ಹತ್ರ ಇವಾಗಲೂ ಕೂಡ ಬೈಕ್ ಟ್ಯಾಕ್ಸಿ ಮಾಡಿಸ್ತಾ ಇದ್ದಾನೆ ನೋಡಿ. ಅಂದರೆ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋ ಮಾಡಿದ್ದು. ಇವಾಗ ನಾವು ಇಷ್ಟೆಲ್ಲ ವೀಡಿಯೋ ಮಾಡೆಲ್ಲ ತಿಳಿಸಿರ್ತೀವಿ, ಈ ಥರ ಮಾಡಬೇಡಿ, ಆರ್ ಟಿ ಓದವ್ರು ಹಿಡಿತಾರೆ ಅಂತ ಹೇಳ್ಬಿಟ್ಟು. ಬಟ್ ಬರೋ ಅಂಥವ್ರು ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಬುಕ್ ಮಾಡಿದ್ದು ನೋಡಿ. ಈ ಥರ ಹೇಳಿದ್ರು ಅವರು. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.